16 ದಿನ ನನ್ಗೆ ಕನಿಸ್ತು. ಸೊ ಮತ್ತೊಂದು ಏನಂದ್ರೆ ಸೀಸನ್ 4 ಇಸ್ ದ ಬೆಸ್ಟ್ ಬಿಗ್ ಬಾಸ್ ಸೀಸನ್ ಅಂತ ಎಲ್ಲರೂ ಮಾತಾಡ್ಕೋತಾರೆ. ಖಂಡಿತ ಇರಬಹುದು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾಕಂದ್ರೆ ನಾನು ಆ ಸೀಸನ್ ನಲ್ಲಿ ಇದ್ದೆ ಅನ್ನೋ ಕಾರಣಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ. ಅಂಡ್ ಪ್ರಥಮ್ ಇದ್ರು ಅಂತ ಅದಕ್ಕೆ ಜಾಸ್ತಿ ಕ್ರೆಡಿಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಅಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ಪ್ರಥಮ್ ಒಬ್ರು ಇಲ್ಲ ಅಂದ್ರೆ ಈ ಸೀಸನ್ ತುಂಬಾ ಬೋರ್ ಹೊಡೆದಿರೋದು, ಎರಡನೇ ಮಾತಾ ಇಲ್ಲ. ಇದನ್ನ ಜನ ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕಾದ ಸತ್ಯ. ಪ್ರಥಮ್ ಹಿ ಪ್ಲೇಡ್ ಲೈಕ್ ದಿಸ್, ಬುಗ್ರಿ ತರ ಪ್ರತಿಯೊಬ್ಬರನ್ನು ಆಡಿಸಿದ್ರು, ಅವರು ಹಂಗೆ ಆಡಿದ್ರು. ಎಷ್ಟೇ ಕಷ್ಟ ಆಗ್ಲಿ ಆ ಮನುಷ್ಯನ ಇಷ್ಟಪಡದೇ ಇರಕ್ ಸಾಧ್ಯ ಇಲ್ಲ. ಸರ್, ಇವಾಗ ಇನ್ನೊಂದೇನಂದ್ರೆ ಅವ್ರು ಕೇಳ್ತಾ ಇದ್ದಾರೆ, ಕೀರ್ತಿ ಅವರೇ, ನೀವು ಮತ್ತೆ ಪ್ರಥಮ್ ಅವರು ಉತ್ತಮವಾಗಿ ಕನ್ನಡಗೋಸ್ಕರ ಹೋರಾಟ ಮಾಡ್ತೀರಾ. ಸೊ ಯಾವಾಗಾದ್ರು ಹೋರಾಟ ಒಟ್ಟಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬರೋ ದಿನ ಇಲ್ಲಿಗೆ ಮನೆಯಿಂದ ಹೊರಗೆ ಬರೋ ದಿನ ಪ್ರಥಮ್ ಜೊತೆ ನಾನು ಫೈನಲಿ ಕೂತ್ಕೊಂಡು ಮಾತಾಡಿರೋದು ಅದನ್ನೇ. ಪ್ರಥಮ್ಗೆ ನಾನು ಹೇಳಿದ್ದು ಅದನ್ನೇ. ಪ್ರಥಮ್ ಒಳಗಡೆ ನಮ್ಮಿಬ್ಬರಿಗೂ ಒಂದು ಸ್ಪ್ರಿಂಗ್ ಬೋರ್ಡ್ ಸಿಕ್ಕಿದೆ. ಇಟ್ಸ್ ಲೈಕ್ ಒಂದು ಪೋಲ್ ವ್ಯಾಲ್ಟ್ ಅಂತ ಹೇಳ್ತೀವಿ ನಾವು. ಹಿಂಗೆ ಒತ್ತಿ ಹಿಂಗೆ ಜಂಪ್ ಆಗಿದ್ದೀವಿ. ಎಲ್ಲಿ ಲ್ಯಾಂಡ್ ಆಗಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು. ಈಗ ಎಷ್ಟು ದೂರ ಲ್ಯಾಂಡ್ ಆಗಬೇಕು ಅನ್ನೋದು ಇಬ್ರಿಗೂ ಅಟ್ ಟೈಮ್ ಸಿಕ್ಕಿದೆ. ಅದು ನಾವೀಗ ಒತ್ತೋ ಫೋರ್ಸು, ಎಗರೋ ದೂರ, ಎಷ್ಟು ದೂರ ಇದೆ ಅನ್ನೋದಷ್ಟೇ ನಮ್ಮ ಮ್ಯಾಟ್ರ್ ಈಗ. ಅದಕ್ಕೆ ಅಂದರೆ ಪ್ರಥಮ್ ಇಬ್ರಿಗೂ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ಹೊರಗಡೆ ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸಿನಿಮಾ ಮಾಡೋಣ, ಒಟ್ಟಿಗೆ ಕನ್ನಡದ ಕೆಲಸ ಮಾಡೋಣ. ಸೂಪರ್. ಅವರು ತುಂಬಾ ಖುಷಿಯಿಂದ ಅದಕ್ಕೆ ಒಪ್ಕೊಂಡಿದ್ದಾರೆ. ಪ್ರಥಮ್ ಒಳ್ಳೆ ಗೆಳೆಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಕೆಲವೊಂದನ್ನ ಯೋಚನೆ ಮಾಡದೆ ಮಾತಾಡ್ತಾರೆ ಅನ್ನೋದು ಬಿಟ್ರೆ ಪ್ರಥಮ್ ಒಬ್ಬ ಅದ್ಭುತ ವ್ಯಕ್ತಿ. ಇವಾಗ ಆಚೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಕೀರ್ತಿನೇ ಒಂದು ಇದು ಫ್ಯಾನ್ ಬೇಸು, ಪ್ರಥಮೇ ಒಂದು ಫ್ಯಾನ್ ಬೇಸ್. ಆ ತರದ ಒಂದು ನಂಬಿಕೆ ನಿಮಗೇನಾದ್ರೂ ಇದ್ರೆ ಅದು ನಿಮ್ಮ ಅಪನಂಬಿಕೆ. ಫಸ್ಟ್ಗೆ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಂಡಿದ್ದೀರಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹೇಳ್ತೀನಿ, ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ. ಪ್ರಥಮ್ ನಾನು ಒಳ್ಳೆ ಗೆಳೆಯರು. ನಾನು ಫಿನಾಲೆ ದಿನ ಸುದೀಪ್ ಸರ್ ಎದುರುಗಡೆನೂ ಇದನ್ನು ಪ್ರಾಮಿಸ್ ಮಾಡಿದ್ದೀನಿ. ಹೊರಗಡೆ ಬಂದ್ಮೇಲೂ ನಾವು ಅಷ್ಟೇ ಅದ್ಭುತ ಗೆಳೆಯರಾಗಿರ್ತೀವಿ ಅಂತ. ನಾವು ಯಾವ ಆಪೋಸಿಟ್ ಪೋಲು ಅಲ್ಲ, ಏನೂ ಅಲ್ಲ. ಇಬ್ರಿಗೂ ಇರೋದು ಕನ್ನಡ ಪ್ರೀತಿನೇ, ಇಬ್ರಿಗೂ ಇರೋದು ಕನ್ನಡ ಭಾಷೆಯ ಮೇಲೆ ಅಭಿಮಾನನೇ, ಇಬ್ರಿಗೂ ಇರೋದು ನಾಡು ನುಡಿ ನೆಲ ಜಲದ ಬಗ್ಗೆನೆ. ಹೋಗಿದ ಉದ್ದೇಶ ಬೇರೆ ಬೇರೆ ಇದ್ದಿರಬಹುದು ನಮ್ಮಿಬ್ರದು, ಆದ್ರೆ ಹೊರಗೆ ಬರುವಾಗ ಇಬ್ರು ಒಂದೇ ಉದ್ದೇಶ. ಸರ್, ಇವಾಗ ನೀವು